ಬುದ್ಧಿವಂತ ಮಾಯಾ ಮತ್ತು ಚತುರ ನಾಯಿಯ ಜೀವನ ಪಾಠಗಳು. ಮಾಯಾ ಸಂತೋಷದಿಂದ ಎದ್ದು ಇಂದು ಹೊಸದೇನನ್ನಾದರೂ ಕಲಿಯೋಣ ಎಂದು ಮ್ಯಾಕ್ಸ್ಗೆ ಹೇಳ್ತಾಳೆ. ಪಾರ್ಕ್ನಲ್ಲಿ ಮಾಯಾ ಒಂದು ಪಜಲ್ ಫಲಕ ಕಂಡು ಅದನ್ನು ಪರಿಹರಿಸಲು ಪ್ರಾರಂಭಿಸ್ತಾಳೆ. ಮ್ಯಾಕ್ಸ್ ಕುತೂಹಲದಿಂದ ನೋಡ್ತಾನೆ. ನಂತರ ಮರದಲ್ಲಿ ಸಿಲುಕಿದ ಗಾಳಿಪಟವನ್ನು ನೋಡಿ ಮಾಯಾ ಆ ಹುಡುಗನಿಗೆ ಸಹಾಯ ಮಾಡಲು ನಿರ್ಧರಿಸ್ತಾಳೆ. ಮ್ಯಾಕ್ಸ್ ಚಾಣಾಕ್ಷತನದಿಂದ ಒಂದು ಕಡ್ಡಿ ಬಳಸಿ ಗಾಳಿಪಟವನ್ನು ಕೆಳಗೆ ಬೀಳಿಸ್ತಾನೆ. ಸ್ನ್ಯಾಕ್ ತಿನ್ನುವಾಗ ಮಾಯಾ ಹಸಿದ ಅಳಿಲನ್ನು ನೋಡಿ ಅದಕ್ಕೆ ಆಹಾರ ಹಂಚಿಕೊಳ್ಳುತ್ತಾಳೆ ಮತ್ತು ಬಟರ್ಫ್ಲೈಗಳನ್ನು ಹಿಂಬಾಲಿಸದೆ ಕಾದಿರಲು ಹೇಳ್ತಾಳೆ. ಮಾಯಾ ಮತ್ತು ಮ್ಯಾಕ್ಸ್ ದಾರಿ ತಪ್ಪಿದ ಬಾತುಕೋಳಿಯ ಮರಿಯನ್ನು ಕಂಡು ಅದಕ್ಕೆ ಸಹಾಯ ಮಾಡಲು ನಿರ್ಧರಿಸ್ತಾರೆ. ಮಾಯಾ ಆ ಮರಿಯನ್ನು ಅದರ ತಾಯಿಯ ಬಳಿ ಸುರಕ್ಷಿತವಾಗಿ ತಲುಪಿಸ್ತಾಳೆ. ಮಳೆ ಆರಂಭವಾದಾಗ ಮಾಯಾ ಮತ್ತು ಮ್ಯಾಕ್ಸ್ ಆ ಕ್ಷಣವನ್ನು ಆನಂದಿಸ್ತಾರೆ. ಮಳೆಯ ನಂತರ ಸುಂದರವಾದ ಇಂದ್ರಧನುಸ್ಸನ್ನು ನೋಡಿ ಆಶ್ಚರ್ಯಪಡ್ತಾರೆ. ಸೂರ್ಯಾಸ್ತದ ಸಮಯವಾಗುತ್ತಿದ್ದಂತೆ ಸಂತೋಷದಿಂದ ಮನೆಗೆ ಹೋಗುತ್ತಾರೆ. ಕಥೆಯ ಸಾರಾಂಶ: ಬುದ್ಧಿವಂತಿಕೆ ಎಂದರೆ ದಯೆ, ತಾಳ್ಮೆ ಮತ್ತು ಇತರರಿಗೆ ಸಹಾಯ ಮಾಡುವ ಗುಣವಾಗಿರುತ್ತದೆ.